ಮನುಷ್ಯನ ಏಳಿಗೆಯನ್ನು ಇಷ್ಟಪಡದೇ ಇರುವಂತಹ ಜನ ತುಂಬ ಕಡೆ ನಿಮಗೆ ಸಿಗುತ್ತಾರೆ. ಬಡವನ ಬದುಕು ಬಡತನದಲ್ಲೇ ಕೊನೆಯಾಗಬೇಕು ಅನ್ನುವ ಮನೋಭಾವ ಕೆಲವು ಸಂಬಂಧಗಳಲ್ಲೂ ಕೂಡ ನಾವು ನೋಡಿರುತ್ತೇವೆ. ಯಾಕಾಗಿ ನಮಗೆ ನಮ್ಮವರೇ ಕಷ್ಟ ಕೊಡುವರು ಎಂದು ಪ್ರತಿ ಸಲ ನಾವು ಯೋಚನೆಯನ್ನು ಮಾಡುತ್ತೇವೆ. ಆದರೆ ನಮಗೆ ತಿಳಿಯದವರು ನಮಗೆ ಕಷ್ಟ ಕೊಡುವುದಿಲ್ಲ. ನಮಗೆ ತಿಳಿದಂಥವರಿಂದಲೇ ಕಷ್ಟಗಳು ಬರುವುದು. ಮೂಢನಂಬಿಕೆ ಅನ್ನುವ ಮಾತುಗಳನ್ನು ನಾವು ಕೇಳಿಯೇ ಇರುತ್ತೇವೆ. ಆದರೆ ಮನುಷ್ಯನ ಗ್ರಹಗತಿಗಳ ಮೇಲೆ ಅವನ ಜೀವನದ ಸುಖ ಭೋಗಗಳು ನಿರ್ಧಾರವಾಗಿರುತ್ತದೆ. ಇದು ನಿಜ. ಯಾರು ಏನೇ ಕೆಟ್ಟ ಪ್ರಯತ್ನಗಳು ಮಾಡಿದರೂ ಅವನ ಜೀವನದಲ್ಲಿ ಎಂದಿಗೂ ಅವನಿಗೆ ಕೆಟ್ಟದ್ದು ಆಗುವುದಿಲ್ಲ. ಯಾಕಾಗಿ ಎಂದರೆ ಅವನ ಗ್ರಹಗತಿಗಳು ತುಂಬ ಉತ್ತಮವಾಗಿರುತ್ತದೆ. ಅವನ ಸಮಯ ಉತ್ತಮವಾಗಿದ್ದಾಗ ಯಾವುದು ಕೂಡ ಅವನಿಗೆ ಅಂಟುವುದಿಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ಕಾಲಚಕ್ರ ಒಂದೇ ಸಮನೆ ಇರುವುದಿಲ್ಲ. ಯಾವುದಾದರೂ ಗಳಿಗೆ ಕೂಡಿ ಬಂದಾಗ ಈ ಎಲ್ಲ ಕೆಟ್ಟ ಗಳಿಗೆಗಳು ಶುರುವಾಗುತ್ತದೆ. ಆದರೆ ಮೂಢನಂಬಿಕೆ ಎಂದು ಬಿಡು ಎನ್ನುವ ಮನೋಭಾವದಿಂದ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಬಹುದೇ ಹೊರತು ಮಾಟ ಮಂತ್ರ ಎಂಬ ಚಕ್ರಕ್ಕೆ ಸಿಕ್ಕಿದವನ ಪರಿಸ್ಥಿತಿ ಅವನಿಗೆ ಮಾತ್ರ ತಿಳಿದಿರುತ್ತದೆ. ದೇವರ ಆರಾಧನೆ ಹೇಗಿದೆ ಎಂದರೆ ಅದೇ ರೀತಿ ದೆವ್ವದ ಆರಾಧನೆಯೂ ಕೂಡ ಈ ಭೂಮಿಯ ಮೇಲೆ ಎರಡೂ ಇದೆ. ದೇವರಿಗೂ ಮತ್ತು ಮಾಟ ಮಂತ್ರಗಳು ಇವೆರಡೂ ಯಾವುದಕ್ಕೂ ಸಂಬಂಧವಿಲ್ಲ ಎಂದು ನಾವು ಹೇಳುತ್ತೇವೆ. ಎಲ್ಲಿ ಒಳ್ಳೆಯ ಕಾರ್ಯಗಳಾಗುವುದೋ ಅಲ್ಲಿ ಸುತ್ತಲೂ ಕೆಟ್ಟ ಕಾರ್ಯಗಳು ಕೂಡ ನಡೆಯುತ್ತದೆ. ಯಾವುದನ್ನೇ ನಾವು ನೋಡಬೇಕಾದರೆ ನಮಗೆ ಅದರ ಜ್ಞಾನದ ಅರಿವು ಬೇಕಾಗಿರುತ್ತದೆ. ಇಲ್ಲದಿದ್ದಾಗ ಅವೆಲ್ಲ ಮೂಢನಂಬಿಕೆ ಎನ್ನುವ ಮನೋಭಾವನೆಗಳಿರುತ್ತದೆ. ದೇವರ ಪೂಜೆಯನ್ನು ಮಾಡುವವರನ್ನು ಅರ್ಚಕರು ಎಂದರೆ ಮಾಟ ಮಂತ್ರಗಳನ್ನು ಮಾಡುವವರಿಗೆ ಮಾಟಗಾರರು ಅಥವಾ ಮಾಟಗಾತಿ ಎನ್ನುತ್ತೇವೆ. ಅಸೂಯೆಯಿಂದ ತುಂಬಿರುವ ಜನರು ಮಾತ್ರ ಈ ಕಾರ್ಯಗಳಿಗೆ ಮುಂದಾಗುತ್ತಾರೆ. ಮನುಷ್ಯನ ಬುದ್ಧಿಯೂ ಕೂಡ ಸ್ತಬ್ಧವಾಗುವ ಹಾಗೆ ಮಾಡುತ್ತಾರೆ. ಯಾವುದಾದರೂ ವಿಷಯಗಳನ್ನು ಹೇಳುತ್ತಿದ್ದರೆ ಮಾಟ ಆದ ವ್ಯಕ್ತಿಯ ಆ ವಿಷಯಗಳ ಕಡೆ ಗಮನ ಕೊಡದೆ ತನ್ನದ್ದೇ ಯಾವುದೋ ಆಲೋಚನೆಯಲ್ಲಿ ಇರುತ್ತಾನೆ. ಆದರೆ ಆ ವ್ಯಕ್ತಿಯ ತಲೆಯಲ್ಲಿ ಏನೂ ಯೋಚನೆಗಳೇ ಇರುವುದಿಲ್ಲ. ಎಲ್ಲ ಖಾಲಿಯಾಗಿರುತ್ತದೆ. ಅತಿಯಾದ ಸುಸ್ತು, ಅತಿಯಾದ ನಿದ್ರೆ, ಯಾರೊಂದಿಗೂ ಮಾತನಾಡದೆ ತನ್ನಷ್ಟಕ್ಕೆ ತಾನು ಯಾವುದಾದರೂ ವಸ್ತುವನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಕೆಲಸಗಳನ್ನು ಮಾಡುತ್ತೇನೆ ಎನ್ನುತ್ತಾನೆ. ಆದರೆ ಯಾವ ಕೆಲಸವೂ ಕೂಡ ಮಾಡದೆ ಇನ್ನೊಬ್ಬರ ಮೇಲೆ ಅಪವಾದ ಮಾಡುತ್ತಾ ಇರುತ್ತಾನೆ. ಅತಿಯಾದ ಕೋಪ, ಅತಿಯಾದ ಆಹಾರ ಸೇವನೆ, ಅತಿಯಾದ ಮಾನಸಿಕ ನೋವು, ನನಗೆ ಇಲ್ಲಿ ಯಾರೂ ಇಲ್ಲ ಎನ್ನುವ ಮನೋಭಾವ, ನಾನು ಬದುಕಿದ್ದರೂ ಕೂಡ ಸತ್ತಂತೆ ಎಂಬ ಆಲೋಚನೆಗಳು, ಆರೋಗ್ಯ ದಿನೇ ದಿನೇ ಕೆಡುತ್ತಾ ಸಾಗುವುದು. ಮನುಷ್ಯನಿಗೆ ತನ್ನ ಸ್ವಾರ್ಥದ ಮನೋಭಾವ ಎಷ್ಟಿರುತ್ತೆ ಎಂದರೆ ಅಸೂಯೆ ತುಂಬಿದ ಮನಸ್ಸಿನಿಂದ ಇನ್ನೊಬ್ಬರ ವಂಶವನ್ನೇ ಹಾಳು ಮಾಡಲು ಮುಂದಾಗುತ್ತಾನೆ. ಚೆನ್ನಾಗಿಯೇ ಇರುವ ಕುಟುಂಬ ಏಕಾಏಕಿ ದಿಕ್ಕಿಲ್ಲದವರಂತೆ ಅಲೆಯುವಂತೆ ಮಾಡಿಬಿಡುತ್ತಾರೆ. ಇಷ್ಟೆಲ್ಲ ಕಾರಣಗಳಿಗೆ ಉತ್ತರ ಒಂದೇ. ಎಲ್ಲರೂ ಇಷ್ಟಪಡುವ ಮನುಷ್ಯನನ್ನು ಅಲ್ಲೇ ಅವನ ಜೊತೆಯಲ್ಲೇ ಇದ್ದು ಮನಸ್ಸಿನ ಒಳಗೆ ಇಷ್ಟಪಡದೆ ಅವನ ಅವನತಿಗೆ ಕಾಯುತ್ತಾ ಕುಳಿತಿರುತ್ತಾರೆ. ನಮ್ಮ ಸುತ್ತಲೂ ಯಾರಾದರೂ ಅಂತವರು ಇದ್ದೇ ಇರುತ್ತಾರೆ. ಕೆಟ್ಟದ್ದು ಇದೆ ಎಂದಾಗ ಒಳ್ಳೆಯದ್ದು ಇರಲೇಬೇಕು. ಎಷ್ಟೇ ಕಷ್ಟಗಳು ಬರಲಿ ಭಯಪಡಬೇಡಿ. ನಂಬಿದ ದೇವರಿಗೆ ಶರಣಾಗಿ. ಯಾವತ್ತೂ ದೇವರು ನಮ್ಮ ಪಾಲಿಗೆ ಇಲ್ಲ ಎನ್ನುವ ಮಾತುಗಳನ್ನು ಹೇಳಬೇಡಿ. ಸುಖದಲ್ಲಿ ಇದ್ದ ಜನರು ಕಷ್ಟದಲ್ಲಿ ಇರುವುದಿಲ್ಲ. ಆದರೆ ನಂಬಿದ ದೇವರು ಸುಖವನ್ನು ಕೊಟ್ಟು ಕಷ್ಟಗಳಲ್ಲಿ ಕಾಯುತ್ತಾನೆ. ನಿಮ್ಮ ಬದುಕಿನಲ್ಲಿ ಕಷ್ಟಗಳು ಇದೆ ಎಂದರೆ ಮುಂದೆ ಬರುವ ಸುಖಕ್ಕೆ ನೀವು ಅರ್ಹತೆಯನ್ನು ಪಡೆದಿದ್ದೀರಿ ಎಂದು ಅರ್ಥ. ಯಾರೇ ಏನೇ ಅಂದರೂ ನನ್ನ ಕೊನೆಯ ಮಾತೊಂದೇ, ಹಣೆಬರಹ ಏನಿದೆ ಅದೇ ಆಗುವುದು. ನನಗೆ ತಿಳಿದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.